ಅಂದರೆ ನೀವೇ ನೋಡಿದ್ರಿ ಸೂರ್ಯ ಹೇಗೆಲ್ಲ ರೆಡಿ ಮಾಡೋದ ನನ್ನ ಮಗಳಿಗೆ ಅಂತ. ಫಾದರ್ಸ್ ಡೇ ದಿನ ಅವ್ರ ಅಪ್ಪನೇ ನೀಟಾಗೆಲ್ಲ ರೆಡಿ ಮಾಡಿ ಇವಾಗ ಸ್ವಲ್ಪ ಪಾಪುಗೆ ಬಟ್ಟೆ ಇಟ್ಟೆ ತಗೊಳಕ್ಕೆ ಅಂತ ನಾವು ಕಲೆಕ್ಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನೋಡೋಣ. ನಾನು ನನ್ನ ತಂಗಿ ನನ್ನ ಮಗಳು ಸೂರ್ಯ ಎಲ್ಲರೂ ಹೋಗ್ತಾ ಇದ್ದೀವಿ. ಮಾ ಇಲ್ಲಿ ಹಾಕ್ಬೇಡಮ್ಮ, ಹಿಂಗೆಲ್ಲ. ಸಿನಿಮಾ ಇವಾಗ ನೋಡಿ ಮೈಕೈ ಮೂಳೆ ಮುರಿತಾಳೆ, ಕಳ್ಳ ಮೈ ಮೂಳೆ ಮುರಿತಾಳೆ. ತೋರಿಸ್ತೀನಿ ನೋಡಿ. ಅಷ್ಟೇ ಅಗೋಯ್ ಹಿಂಗೆ ಮಲ್ಕೊಡೋದು. ಅವಳು ಇದ್ದೇ ಇದ್ರೆ ಎಷ್ಟು ಮಾತಾಡಿದ್ರು ಎದೊಳಲ್ಲ. ಯಾರು ಬಂಗಾರಿ ಮಲ್ಕೊಂಬ ಅಷ್ಟೇ ಫ್ಲ್ಯಾಟ್. ಇವಾಗ ಅವರಪ್ಪ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡು, ಡ್ರೆಸ್ ತೋರಿಸು. ಪಾಪುದು ಯಾವ್ದು ಹಾಕ್ತಿದ್ಯಾ? ಪ್ಯಾಂಟ್. ಅವ್ರ ಅಪ್ಪಂಗೆ ಇಷ್ಟ ಈ ಬಟ್ಟೆ. ಇಷ್ಟನಾ? ಇದೇನಿದು? ಕಟ್ಟೋದು ಲಂಗ. ಇದು ಮಿಡ್ಡಿ ಅಲ್ಲ, ಕಟ್ಟೋದು. ಅದೇ ಇದೇನಿಗೆ ಪ್ಯಾಂಟ್ ಇರ್ಬೇಕಾರೆ? ಟಾಪ್ ಅದು. ಟಾಪ? ಓಕೆ ಓಕೆ. ನಿಮ್ಮಪ್ಪ ರೆಡಿ ಮಾಡ್ತೈತಾ ಕಳ್ಳ? ಪಪ್ಪ ರೆಡಿ ಮಾಡ್ತೈತ ನಿನ್ನ? ಅವ್ರಪ್ಪ ರೆಡಿ ಮಾಡಿದ್ರೆ ಎಷ್ಟು ನೀಟಾಗಿ ರೆಡಿ ಮಾಡಿಸ್ಕೊತಾಳೆ. ಕೊನೆಗಂಟ ನೋಡಿ ಅವರಪ್ಪ ಹೆಂಗೆ ರೆಡಿ ಮಾಡ್ತಾನೆ ಅಂತ. ನಾನು ಊಟ ತಿಂತಾ ಇದ್ದೀನಿ. ಚಿನಿಮ್ಮ, ಪಪ್ಪ ರೆಡಿ ಮಾಡ್ತೈತ ನಿನ್ನ? ಪಪ್ಪ ರೆಡಿ ಮಾಡ್ತೈತ ಸ್ವಾಮಿ ನಿನ್ನ? ಪಪ್ಪ ರೆಡಿ ಮಾಡ್ತೈತಾ? ಬೇಗ ಪೌಡ್ರ್ ಹಾಕು, ಅವಳು ಇಲ್ಲಾಂದ್ರೆ ಅವಳು ಮುಚ್ಕೊಬಿಡ್ತಾಳೆ. ನಾವು ಆ ಥರ ಕಾಟನ್ ತೊಗೊಬಿಟ್ಟಿದ್ದೀವಿ, ಅದರಲ್ಲಾದರೆ ನೀಟಾಗಿ ಇದು ಮಾಡ್ಬೋದು ಅಂತ. ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ರೆಡಿ ಮಾಡ್ತಾನೆ. ಡೈಲಿ ಅವನೇ ಮಾಡೋದು. ನನ್ನ ಫ್ರೆಂಡ್ ಖುಷಿ ಇದ್ರೆ ಅವಳು ಮಾಡ್ತಾಳೆ. ನಿಂಗೆ ಮಾಡೋಕೆ ಬರಲ್ವಾ? ಮಾಡ್ತಾಳೆ. ನೆನ್ನೆ ನಾನು ರೆಡಿ ಮಾಡಿದ್ದೆ, ಇವತ್ತು ಅವ್ರ ಅಪ್ಪ ರೆಡಿ ಮಾಡ್ತೈತೆ. ಅವಳು ಬೆಳ್ಕೊಳ್ಳೋಷ್ಟು ಪೌಡ್ರ್ ಹಾಕ್ಬೇಕು. ಅಗ್ಲಕ್ಕಿಕ್ಕು ಬಟ್ನ ಆನೆ ಮೇಲೆ. ನೆನ್ನೆ ನಮ್ಮ ಮನೆ ಹತ್ರ ಒಂದು ನೆಂಟು ಹೇಳಿದ್ದಿಲ್ಲ, ದೃಷ್ಟಿ ಆಗಲ್ಲ ಮಗುಗೆ ಅಂತ. ಗುಂಡಮ್ಮ ಆರೆ ಬಂಗಾರೇ. ಹೆಂಗ್ ಹೋಗಿಸ್ಬೇಕು? ಕ್ರೀಮ್ ಹಾಕೋ. ಚೆನ್ನಾಗಿ ಕಳೆದ ಅಂತಾಳೆ. ಒಂಚೂರು ಚೆನ್ನಾಗಿ ಹಂಗೆ ನೆಗಿತಾಳೆ ನೋಡಿ. ಒಂಚೂರು ಡಾರ್ಕ್ ಆಗಿಡು. ಏ ಕಳ್ಳ, ಪಪ್ಪನ ಹತ್ರ ರೆಡಿ ಮಾಡಿಸ್ಕತೀಯ ನೀನು? ಗೊಂಬೆ ಮಾರಿ ನೀನು. ನಿದ್ದೆ ಅವಳಿಗೆ. ಐ ಗುಂಡಮ್ಮ, ಗುಂಡಮ್ಮ ಆರೇನು ಸ್ವಾಮಿ. ಕಣ್ಣು ಪೌಡ್ರ್ ಹಾಕು ಅದರಲ್ಲೇ ಸೂರ್ಯ. ಬಿಡು ಇರಲಿ. ಇದಾಕು ಪೌಡ್ರ್ ಮಕ್ಕಕ್ಕೆ ಹಂಗೆ ಮಾಕು. ನೀನು ತಿನ್ನೇನಾ? ನಿದ್ದೆಗೆ ಹೋಗ್ಬಿಟ್ಲು. ಬಿಡು, ಹಂಗೆ ಮಾಡಬೇಡ, ನಾವು ಊತೆ. ನಗದ್ ನಡು. ಕೆನ್ನೆಗಿಡು. ಸ್ವಾಮಿ ಮಾಡ್ತಿರೋದು ಪಪ್ಪ. ಇವತ್ತು ಫಾದರ್ಸ್ ಡೇ. ಏನೋ ಅಷ್ಟೊಂದು ಪೌಡ್ರ್ ಬೆಳೀತಿದ್ಯಾ ಮಗುಗೆ? ಕೆನ್ನೆಗಿಡುವ.
ಕಳ್ಳಿ ನನ್ನ ತಟ್ಟೆ ನಂಗೆ ಇಟ್ಕೊಬಿಟ್ಲು. ಇಕ್ಕದ ಅಂತ ಬಂದಿದ್ದು ನಮ್ಮಮ್ಮ. ನಿದ್ದೆ ಮಾಡ್ತಾಳೆ ನಿದ್ದೆ. ನೆಕ್ಸ್ಟ್ ವ್ಲಾಗ್ ನೋಡಿ ಗೈಸ್, ಹೌ ಇಸ್ ಫಾದರ್ ಆ್ಯಂಡ್ ಡಾಟರ್ ಬಾಂಡಿಂಗ್. ಈ ಬಾಯಿಗೆಲ್ಲ ಆಗ್ತಾ ಇಲ್ಲಿ ನಾವು ಇವಾಗ ಹೋಮ್ ಕಲೆಕ್ಷನ್ಸಿಗೆ ಬಂದ್ವಿ. ಹಿಂಗೆ ಬರ್ತಾಯಿದ್ವಿ, ಬರ್ಬೇಕಾದ್ರೆ ನೋಡಿದ್ವಿ ಹೋಮ್ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲಿ ನೋಡಿ ಪಾಪುಗೆ ಎಷ್ಟು ಕ್ಯೂಟಾಗಿರೋದು ಒಂದು 4 ಪೇರ್ ತೊಗೊಂಡು ತೋರಿಸಿದ್ವಿ. ಡೈಲಿ ವೇರ್ಸ್ಗೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಟ್ಟು ತೊಗೊಂಡಿದ್ವಿ. ನೆಕ್ಸ್ಟು ಸರಿ ನಾನು ನಮಗೆ ಸಕ್ಕತ್ತಾಗಿದೆ. ಸೂರ್ಯ ಈಸ್ಕೊಡಪ್ಪ. ಚೆನ್ನಾಗಿ ಕಾಣಲ್ಲ, ಒಂಚೂರು ದೊಡ್ಡದ ಎಷ್ಟು ನೋಡು? ಆಗದೇ ಇಲ್ಲ ಅದು. ಇದು ನಮ್ಮ ಕಾಲ್ಗೆ ಆಗಲ್ಲ, ಚಿಕ್ಕದು ನೋಡೋಣ. ತುಂಬ ಇದೆ ಬೀಚ್. ಫೈನಲಿ ಇವಾಗ ನಾನು ಈ ಶೂನ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ ಅಲ್ಲ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಜೀರು. ಸಕ್ಕ ನಾನೇ ಸೆಲೆಕ್ಟ್ ಮಾಡಿದಂತೆ ಚೆನ್ನಾಗತ್ತೆ ಇದು ಅಂತ ಅವಳು. ಸೂರ್ಯ ಹುಡುಕ್ತಾ ಇದ್ದಾನೆ ಯಾವತ್ತು ತೊಗೊಳ್ಳೋ ಕಲೆಕ್ಷನ್ಸ್ ಇಲ್ಲ. ಸೂರ್ಯ ಅದು ಇಷ್ಟ ಆಗಿಲ್ಲ, ಸೊ ನಾನು ಅದನ್ಸು ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಏನು ತೊಗೊಳ್ಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಕೆಳಗಡೆ ನನ್ನ ಡ್ರೆಸ್ಸಸ್ನ ನೋಡೋಣ. ಫೈನಲಾಗಿ ಎಷ್ಟು ರೂಪಾಯಿಗೆ ಇಸ್ಕೊಟ್ಟ ನಮಗೆ ಗೊತ್ತಾ ಗೈಸ್? 3000 ರುಪೀಸ್ಗೆ ಇಸ್ಕೊಟ್ಟ. ಥ್ಯಾಂಕ್ ಯು ಸೋ ಎಲ್ಲ ಮಚ್. ಇರೋದು ಡ್ರೆಸ್ ಎಲ್ಲ ನಂದೊಂದು ಪ್ಯಾಂಟು ಒಂದು ಟಾಪ್ ಆಯ್ತು ಅಷ್ಟೇ. ಪಾಪು ನನಗೆ. ಸೂರ್ಯ ಇವಾಗ ಬೇರೆ ಕಡೆ ಶಾಪ್ ಮಾಡ್ತಾನಂತೆ ಅಲ್ವಾ ಸೂರ್ಯ? ಎಲ್ಲಿ ಸೂರ್ಯ? ಸೂರ್ಯ ಮಾತಾಡಿ. ಹ್ಞೂ, ಬೇರೆ ಕಡೆ ಎಲ್ಲಿ? ನಮ್ಗೆ ಈ ಥರ ಕಲೆಕ್ಷನ್ಸಿಗೆ ಬಂದ್ರೆ ಆಗಲ್ಲ, ನಮ್ಗೇನು ಸಿಗಲ್ಲ. ಅಲ್ಲಿ ನೀಟಾಗಿರುತ್ತೆ. ಸರಿ ಬಾ. ಪಾತಿನ ಕಿವಲ್ಲಿ ನಿಲ್ಸಿದ್ದೀನಿ, ಇವಳು ಇಲ್ಲಿ ಕುಣಿಸಿದ್ದೀನಿ, ಅವಳನ್ನೆಲ್ಲ ಮಲಗಿಸಿದ್ದೀನಿ. ಅಲ್ಲಿ ನಾವು ಇಷ್ಟನ್ನ ಟ್ಯಾಕ್ಸ್ ಹಾಕಿದ್ವಿ ಸೂರ್ಯ ಹತ್ರ. ಆಮೇಲೆ ಇವಾಗ ಸೂರ್ಯ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ನನಗೆ ಈ ಶಾಪ್ ತುಂಬ ಇಷ್ಟ ಆಯಿತು. ಇವಾಗ ಅವನೇನೋ ತೊಗೋಬೇಕಂತೆ, ಅವನ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಶಾರ್ಟ್ಸ್ ಎಲ್ಲ ತೊಗೋಬೇಕಲ್ಲ ಸೂರ್ಯ ನೀನು? ಸ್ಲಿಪ್ಪರ್ ತೊಗೋಬೇಕು. ಒಂದು ಜಾಸ್ತಿ ಶೂ ಕಲೆಕ್ಷನ್ಸು, ಆಮೇಲೆ ವಾಚ್ ಕಲೆಕ್ಷನ್ಸ್ ಆ ಥರ ಅಂದರೆ ತುಂಬಾ ಇಷ್ಟ. ಇವಾಗ ಹೋಗ್ತಾ ಇದ್ದೀವಿ ಸರಿ ಎಲ್ಲ. ನಾನು ಶಾಪಿಂಗ್ ಎಲ್ಲ ಆಯಿತು. ಇವಾಗ ಬಂದು ಏನು ತಿಂತಿದ್ಯಾ? ಕೆಲಾಕ್ಸ್ ತಿಂತಿದ್ದಾಳೆ. ನಾವು ಹೋಮ್ ಕಲೆಕ್ಷನಲ್ಲಿ ಇಷ್ಟು ಬೈ ಮಾಡಿದ್ವಿ. ಏನೇನು ಬೈ ಮಾಡಿದ್ವಿ ಅಂತ ತೋರಿಸ್ತೀಯಾ? ಸರಿ. ಸೂರ್ಯ ನೋಡಿ ಗೈಸ್, ಸೂರ್ಯ ಏನೂ ತಗೊಂಡೇ ಇಲ್ಲ. ಏನಂತ ಬೇಜಾರಾಗ್ತಿದೆ ಗೋಯ್ಸ್. ಯಾಕೆ? ನಾನೇನು ತಗೊಂಡೇ ಇಲ್ಲ. ಏನಂತ ಕರ್ಕೊಂಡೋಗಿದ್ದು ಇಲ್ಲಿಂದ? ಹೇಳ್ಬೇಕಂದ್ರೆ ನಾನು 5000 ರೂಪಾಯಿ ಪರ್ಚೇಸ್ ಮಾಡ್ಬೇಕಂತ ಹೋಗಿದ್ದು, ಇವ್ರು ಇಸ್ಕೊಬಿಟ್ಟು ಏನು ಮಾಡೋಕ್ಕಾಗಲ್ಲ. ನೀನು ಇಸ್ಕೊಂಡಲ್ಲ ಅದೇನಲ್ಲ. ಏನೇನು ಶಾಪ್ ಮಾಡಿದ್ವಿ ಅಂದರೆ ನನ್ನ ಮಗಳಿಗೆ ಡೈಲಿ ಮನೆ ಹತ್ರ ಹಾಕೊಳ್ಳೋದಕ್ಕೆ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದನ್ನು ತಗೊಂಡು ಇದೇ ಥರ ಇನ್ನೂ ನಂಗೆ ಇದಂತೂ ಫೇವ್ರೇಟ್, ತುಂಬ ಇಷ್ಟ ಆಯಿತು. ನಮಗೂ ಅದು ಎಷ್ಟಾಗಿದೆ ಯಾಕಂದರೆ ಇಲ್ಲಿ ಮೇಲೂ ಇದೆ ಪ್ರಿಂಟು. ಇದೊಂದು ತಗೊಂಡು ಮನೆ ಹತ್ರ ಒಳಗೆ ಡ್ರೆಸ್ಗಳಿಲ್ಲ ಅಂತ ತಗೊಂಡಿದ್ದು. ಇದು ನನ್ನ ಫೇವ್ರೇಟ್. ಎಷ್ಟು ಫ್ರಾಕ್ಸ್ ಇದೆ ಗೊತ್ತಾಗ ಪಾಪದ ಮಾತಾ ತೋರಿಸಿ, ನಿಮ್ದಲ್ಲೇ ಏನು ತೋರಿಸ್ಬೇಡಿ. ನಮ್ದು ತೋರಿಸ್ತೀವಿ. ನಿಮ್ಗೇನಾಯ್ತು? ನಾನು ಇದೊಂದು ತಗೊಂಡೆ, ಇದು ಒಂದು ತಗೊಂಡ್ಲು, ಇದೊಂದು ತಗೊಂಡ, ಇದು ಒಂದು ತಗೊಂಡ್ಲು, ಇದೊಂದು ತಗೊಂಡ್ಲು, ಇದು ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ಒಂದು ತಗೊಂಡ್ಲು. ಇದು ಇಬ್ರು ಒಂದೇ ಥರ. ಇದು ನೀನು ಇಟ್ಕೊ. ಇದು ನಾನು ತಗೊಂಡೆ, ಇದು ನಾನು ತಗೊಂಡೆ. ಅವಳು ವೈಟ್ ಇಸ್ಕೊಂಡ್ಲು, ನಾನು ಇದನ್ನು ಇಸ್ಕೊಂಡೆ. ನಾಳೆ ವೇರ್ ಮಾಡಿ ರೀಲ್ಸ್ ಮಾಡ್ತೀವಿ ಒಂದೇ ಥರ. ಇದು ಸೂರ್ಯ ಏನೋ ಇದು? ಅದು ಟೆಸ್ಟರ್ ಕಣ ಇಕ್ಕೆ ಸೈಡ್ಗೆ. ಇದೊಂದು ತಗೊಂಡೆ. ಎರಡೇ ಗೈಸಿನೆಲ್ಲ ಇವಳೆ ತಗೊಂಡ್ಲು. ಇದು ಮತ್ತಿಕ್ಕೆ ಇದು ಅಷ್ಟೇ. ನಾನು ಶೂ ಇಷ್ಟು ತಗೊಂಡೆ ಗೈಸ್. ನನ್ನ ಹತ್ರ ಡ್ರೆಸ್ಸಸ್ ಇದೆ. ಸೊ ನನಗೆ ಇನ್ನೂ ಜಾಸ್ತಿ, ನಾನು ಏನು ಗೊತ್ತಾ,
3 ಕಬೋರ್ಡ್ನ ಮಾಡ್ತೀನಿ ಇವಾಗ. ಸೂರ್ಯದ ಒಂದು ಕಬೋರ್ಡ್ ಫುಲ್ಲು, ಒಂದು ಕಬೋರ್ಡ್ ನಂದು, ಒಂದು ಕಬೋರ್ಡ್ ಮಹಿಮಾದು. ಆಲ್ರೆಡಿ ನಂದು 2 ಕಬೋರ್ಡ್ ಇದೆ ಡ್ರೆಸ್ ಕಲೆಕ್ಷನ್ ಒಂದಿನ ನಿಮ್ಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ಫ್ರೀ ಇದ್ದಾಗ.